ಅನಾವಶ್ಯಕವಾಗಿ ನೀವು PSC ಡಾಕ್ಟರ್ಗಳನ್ನು ಎತ್ತಿ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹಾಕ್ತಾ ಇದ್ರಿ. ಮೊದಲೇ ಯಾಕೆ ಕೊಟ್ರಿ ನೀವು? ಮೊದಲೇ ಕೊಡಬಾರ್ದಾಗಿತ್ತು. ಈಗ ಮಾನ್ಯ ಅಧ್ಯಕ್ಷರೇ, ಹಳ್ಳಿಗಾಡಿನಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಆಸ್ಪತ್ರೆಗಳನ್ನ ಕೊಟ್ಟಿದ್ದೀವಿ. ಈಗ ಅಲ್ಲಿ ಡಾಕ್ಟರ್ಗಳನ್ನು ತಾಲೂಕು ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಯಾವ ನೀತಿ ಇದು? ಇದು ನೀವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಥವಾ ಅನಾನುಕೂಲ ಮಾಡಿಕೊಡ್ಬೇಕು? ಈ ದ್ವಂದ್ವ ನೀತಿಯನ್ನು ಬಿಟ್ಟು ಸರಿಯಾಗಿ PSCಗಳನ್ನ ಸಂಘಟನೆ ಮಾಡಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಧ್ಯಕ್ಷ. ಅಂತದ್ರಲ್ಲಿ ಇರತಕ್ಕಂತ ಆಸ್ಪತ್ರೆ ಕ್ಲೋಸ್ ಮಾಡಿದ್ರೆ ಇವರು. ಈಗ ಒಂದು ನಿಮಿಷ ಮೇಡಮ್, ತಾವು ಕೇಳಿದ್ರಿ, ನನಗೆ ಪ್ರಶ್ನೆಯನ್ನ ಕೇಳಿದ್ದೀರ. ಅವರು ಈಗಾಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ 270 ಆಸ್ಪತ್ರೆಗಳು 30 ಹೆರಿಗೆಗಳಿಂದ ಕಡಿಮೆ ಮಾಡಿರೋನೆಲ್ಲ ವಾಪಸ್ ತಗೊಳೋದು ತೀರ್ಮಾನ ಆಗೋಟಿದೆ. ಆರ್ಡರ್ ಹೋಯ್ತು. ನಾನು ನೆನ್ನೆ ತಂದಿದ್ದೆ, ನೀವು ಪಾಪ ಯಾಕೋ CM ಅವ್ರು ಹಿಂಗಂದ್ರು ಆಯ್ತಾ ಅಂದ್ರೆ ಇಲ್ಲ ಅಂದ್ರೆ ಈ 3 ಗಂಟೆಗೆ ಅದನ್ನ ನೀವು ಹೇಳಲೇ ಇಲ್ಲ. ಈಗ ಅರ್ಧ ಗಂಟೆ ಕೊಟ್ಟಿದ್ರೆ ಏನೋ ಹೊಡೋದು, 3.5 ಗಂಟೆ ಅರ್ಧ ಗಂಟೆ ಅದು ವಿಷಯ ಇತ್ತು ಗೊತ್ತಿರಲಿಲ್ಲ. ಅದರಲ್ಲೇ ಇದ್ದಿದ್ದು ಮೇನ್. ಮಾನ್ಯ ವಿರೋಧ ಪಕ್ಷ ನಾಯಕರು ತಮ್ಮ ಬೆಂಬಲಕ್ಕೆ ನಿಲ್ತಾ ಇದೆ. ಈಗ ಹೆರಿಗೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಡಾಕ್ಟರ್ಗಳನ್ನ ಎತ್ತಿ ಬೇರೆ ಕಡೆ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಾನು DHO ಕೇಳಿದೆ, ಆ ಡಾಕ್ಟ್ರು 7 ಕಡೆ ಹೋಗ್ಬೇಕಂತ ವಾರದಲ್ಲಿ ಕಾಯ್ತಾ ಇರ್ಬೇಕು ಹೆರಿಗೆಗಾಗಿ. 7 ಕಡೆ ಹೋಗ್ಬೇಕು ಡಾಕ್ಟ್ರು ಹೆರಿಗೆ ಮಾಡಕ್ಕೆ. ಒಂದು ಕಡೆ ಪೋಸ್ಟಿಂಗ್ ಕೊಟ್ಟರೆ ನೀವು 100 ಆಗ್ತವೆ, 50 ಆಗ್ತವೆ, 90 ಆಗ್ತದೆ. ಆದ್ರೆ ಹೋಗಿ ನೀವು 9 ಕಡೆ 7 ಕಡೆ ಡ್ಯೂಟಿ ಕೊಟ್ರೆ ಆ ಡಾಕ್ಟರ್ ಏನ್ ಮಾಡ್ತಾರೆ? ಇದು ಮೋಸ್ಟ್ ಇಂಪ್ರಾಕ್ಟಿಕಲ್. ಇದು ಯಾರು ಇಂತರ ಬುದ್ಧಿ ಕೊಟ್ಟರು ಇವರಿಗೆ? ಅಲ್ಲ ಅಧ್ಯಕ್ಷರೇ, 24x7 ಅನುಕೂಲ ಆಗತ್ತಲ್ಲ, 24x7 ಆಗ್ತದಲ್ಲ ತಾಲೂಕ್ ಲೆವೆಲ್ ಅಲ್ಲಿ. ಅಧ್ಯಕ್ಷರೇ, ಅದಕ್ಕೆ ಅನುಕೂಲ ಆಗುತ್ತೆ. ಈಗಾಗಲೇ ಅವರು ಆದೇಶ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಪ್ರತಿಪಕ್ಷ ಮಾತಾಡ್ತಿದ್ವಿ. ಒಂದು ಮೆಗಾನ್ ಆಸ್ಪತ್ರೆ ಇರೋದು, ಜಿಲ್ಲಾ ಆಸ್ಪತ್ರೆನೂ ಇಲ್ಲ, ತಾಲೂಕಾನೂ ಇಲ್ಲ. ಅಲ್ಲ, ನಿಮ್ಮಲ್ಲಿ ಚರ್ಚೆ ಮಾಡ್ತೀರಿ. ಅಲ್ಲ, 24x7 ಕೊಡ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳಿದಾರಲ್ವಾ, ಅದು ಅನುಕೂಲ ಆಗುತ್ತೆ ಅಂತ ನಾನು ಹೇಳಿದ್ದು. ಬಿಡಿ, ನಿಮ್ ತಾಲೂಕಿಗೆ ಅನುಕೂಲ ಮಾಡಬೇಡಿ, ನಮಗೆ ಕೊಟ್ಬಿಡಿ. ನಿಮ್ ತಾಲೂಕಿಗೆ ಮಾಡಿ ನಮಗೆ ಕೊಟ್ಬಿಡಿ ಅಧ್ಯಕ್ಷರು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಹಿರಿಯ ಸದಸ್ಯರು ಹೇಳಿದ್ದಾರೆ, ಪಾಟೀಲ್ರು ಈಗಾಗಲೇ ಆದೇಶ ಮಾಡಿ ಸರ್ವೆ ಮಾಡಿ ಆಲ್ರೆಡಿ ರಿಲೀವ್ ಮಾಡಿಬಿಟ್ಟಿದ್ದಾರೆ. ನನ್ನ ಹತ್ರ ಲಿಸ್ಟ್ ಇದೆ, 270 PSCಗಳನ್ನ 30 ಹೆರಿಗೆಗಳು ಕಡಿಮೆ ಆಗ್ತಾ ಇದೆಯಲ್ಲ, ಅದನ್ನ ಎಲ್ಲ ಕ್ಲೋಸ್ ಮಾಡಬೇಕು, ಅವ್ರನ್ನೆಲ್ಲ ಶಿಫ್ಟ್ ಮಾಡಬೇಕು ಅಂತ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಟೈಪ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಎಲ್ಲ. ಈಗ ಯಾರೇ ನಾವೇ ಇರಲಿ, ನೀವೇ ಇರಲಿ, DK ಶಿವಕುಮಾರ್ ಅವರು ಇರಲಿ, ಈ ಕನಕಪುರದಲ್ಲಿ ಆಸ್ಪತ್ರೆ 30 ಹೆರಿಗೆ ಮಾಡಿಲ್ಲ ಅಂತ ಮುಚ್ಚಿಬಿಡಿ ನೋಡೋಣ. ಮುಚ್ತೀರಾ ನೀವು? ಆಗದೇ ಇಲ್ಲ ಮುಚ್ಚಕ್ಕೆ. ನಮ್ಮ ಬದುಕಿನ ಪ್ರಶ್ನೆ ಅದ. ಅಲ್ಲಿ ಜನ ನಮ್ಮನ್ನ ಕಲ್ಲೋರ್ ತಗೊಂಡು ಹೊಡಿತಾರೆ ನಮ್ಮನ್ನ. ಅದ್ರ ಪ್ರಶ್ನೆ ಹೇಳ್ತಾ ಇರೋದು, ಇರೋ ಡಾಕ್ಟರ್ನ ಯಾಕೆ ತೆಗಿತೀರ? ನಿಮ್ ಸರ್ಕಾರದಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿದ್ರಲ್ಲ, ಕೊಳಿತಾ ಇದೆ ಅಂತ ಹೇಳ್ತಾರಲ್ಲ, ಕೊಳೆಯೋ ದುಡ್ಡನ್ನೆಲ್ಲ ಸ್ವಲ್ಪ ತಗೊಂಡು ಅಲ್ಲಿ ಇನ್ನೊಂದಷ್ಟು ಡಾಕ್ಟರ್ ನೇಮಕ ಮಾಡಿ ಕೊಡಿ. ಪ್ರಾಬ್ಲಮ್ ಏನೈತೆ? ಪ್ರಾಬ್ಲಮ್ ಇದ್ರೆ ಹೇಳಿ, ನಿಮ್ಮ ಹತ್ರ ಹಣಕಾಸಿನ ಪ್ರಾಬ್ಲಮ್ ಇದ್ರೆ ಹೇಳಿ, ಮೆಡಿಸಿನ್ ಪ್ರಾಬ್ಲಮ್ ಇದ್ರೆ ಹೇಳಿ. ಅದು ಬಿಟ್ಬಿಟ್ಟು ನೀವು ಯಾವ್ದಾವ್ದೋ ನಾರಮ್ಸ್ ಅದೆಲ್ಲ ನಡೆಯಲ್ಲ ಇಲ್ಲಿ. ನಾರಮ್ಸ್ ಅಲ್ಲ ಇಲ್ಲಿ ಬೇಕಾಗಿರೋದು, ರಿಯಾಲಿಟಿ ಬೇಕು. ಹೇಳ್ತಾ ಇರೋದು ಕುಮ್ಕಿ ಎಲ್ಲದು. ನೀವು ನಿಮ್ಮ ಕರಾವಳಿ ಪ್ರದೇಶದಲ್ಲಿ, ನೀವು ಬೇರೆ ಉತ್ತರ ಕರ್ನಾಟಕದಲ್ಲಿ ಜನಸಂಖ್ಯೆ ಒಂದೇ ಕಡೆ ಇರ್ತದೆ, ಕರಾವಳಿಯಲ್ಲಿ ಇನ್ನೂ ದೂರನೇ ಇರ್ತದೆ. ನೀವು ಅದನ್ನ ಮಾನದಂಡನ ನೀವು ತಗೊಂಡ್ಬಿಟ್ರೆ, ಈ ಕೊಡಗಲ್ಲಿ ನೀವು ನೋಡಿದಿರಲ್ಲ, 240 ಕಿಲೋಮೀಟರ್ ಕೊಡಗು ಏರಿಯಾ, ಸಕಲೇಶ್ಪುರ 100-150 ಕಿಲೋಮೀಟರ್ ರೇಂಜ್ ಅಲ್ಲಿ ಇದೆ. ನಮ್ಮ ಬೆಂಗಳೂರಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ 4 ಕಿಲೋಮೀಟರ್. ನನ್ನ ಕಾನ್ಸ್ಟಿಟ್ಯೂನ್ಸಿ 4 ಕಿಲೋಮೀಟರ್ ಅಲ್ಲಿ ಎಲ್ಲ ಮುಗ್ದೋಗ್ತದೆ ನನ್ನ ಕಾನ್ಸ್ಟಿಟ್ಯೂನ್ಸಿ. ಎಲ್ಲದಕ್ಕೂ ನೀವು ಒಂದೇ ಮಾನದಂಡ, ಎಲ್ಲದಕ್ಕೂ ನೀವು ಒಂದೇ ಮಾನದಂಡ ಆದ್ರೆ ಜನ ಬದುಕೋದು ಹೆಂಗೆ? ಅವ್ರನ್ನ ಶಿವಕುಮಾರ್ ಅವರೇ, ಅರ್ಧ ಗಂಟೆ ಕಾಲ ಚರ್ಚೆ ಮಾಡಿ ಸರ್, ಉಪಮುಖ್ಯಮಂತ್ರಿಗಳು ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ. ಇಷ್ಟು ಮೌನವಾಗಿದ್ರೆ ಇಷ್ಟೆಲ್ಲ ಸಮಸ್ಯೆ ಮೌನವಾಗಿದ್ರೆ ಹೆಂಗೆ ಸರ್ ಇದು? ಅಧ್ಯಕ್ಷರೇ, ನಮ್ಮ ಆಸ್ಪತ್ರೆ ಸರಿ ಮಾಡ್ತೀನಿ ಅಂತ ಹೇಳಿ ಅಲ್ಲ, CM ಅವ್ರು ಇಲ್ಲ. ಈಗ ನಮ್ಗೆ ಇರೋದು ಇವರೇ CM ಅಂತ ತಿಳ್ಕೊಂಡು ಅವ್ರು ಮೌನ ಕೂತ್ಕೊಂಡು ಹಿಂಗೆ ಟವಲ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆಯ್ತದ? ಆಯ್ತು. ಅಧ್ಯಕ್ಷ
ಮಾತಾಡ್ಬೇಕು ನೀವು ಹೇಳ್ಬೇಕು. ಈಗ ಒಂದ್ ಸೆಕೆಂಡ್ ಇವಾಗಿಂದ ಅನುಭವ ಮಾಡ್ಕೊಳ್ಳಿ. ಒಂದ್ ಸೆಕೆಂಡ್ ರಿಪ್ಲೈ ಮಾಡ್ಬೇಕು ಅಂತ ಅನುಭವ ಬಹುತೇಕ ಮಾಡ್ಕೋಬೇಕಲ್ಲ. ಈಗ ಎಲ್ಲಾ ಕ್ಷೇತ್ರದ ಶಾಸಕರಿಗೆ ಇರುವಂತ ಸಮಸ್ಯೆ ನಮ್ಮ ಆರೋಗ್ಯ ಸಚಿವರು ಕೂಡ ಇವತ್ತಿಲ್ಲ. ಅದಕ್ಕೆ ನಾನು ಅರ್ಧ ಗಂಟೆ ಚರ್ಚೆ ಕೊಡ್ತೇನೆ. ಆರೋಗ್ಯ ಸಚಿವರು ಚರ್ಚೆ ಮಾಡಿದ ಪರಿಹಾರ ಕಂಡುಕೊಳ್ಳುವ. ಅಧ್ಯಕ್ಷ ನಮ್ಮ ನನ್ನ ಇಲಾಖೆಗೆ ಆರೋಗ್ಯ ಇಲಾಖೆ ಬರುತ್ತೆ, ಆರೋಗ್ಯ ಇಲಾಖೆ ಚರ್ಚೆ ಅರ್ಧ ಗಂಟೆ ಚರ್ಚೆ ಕೊಡಿ. ಚರ್ಚೆ ಕೊಡ್ತೇನೆ. 100, 500 ಮಾನ್ಯ ಅಧ್ಯಕ್ಷರೇ, DCM ಸಾಹೇಬ್ ಹೇಳಿದ್ದಾರೆ, ಅವರು ಸರ್ಕಾರ ಆದೇಶ ಅಶೋಕ್ ಮಾಡಿದ್ದಾರೆ. ಮನಗಲೆ DCM ಚರ್ಚೆ ಕೊಡ್ತೇನೆ. ಈಗ ಅರ್ಧ ಗಂಟೆ ಚರ್ಚೆ ಕೊಡ್ತೀರಾ ತಾವು? ಹೌದು, ಒಪ್ಕೊಂತೀನಿ. ಅಲ್ಲಿವರೆಗೂ ಸ್ಟೇ ಮಾಡ್ಲಿ. ಅಲ್ಲಿವರೆಗೂ ಯಾವುದೇ ಟ್ರಾನ್ಸ್ಫರ್ ಮಾಡಬೇಡಿ. ಅಶೋಕ್ ಹೇಳಿಲ್ಲ ಅಧ್ಯಕ್ಷರೇ, ಅರ್ಧ ಗಂಟೆ ಚರ್ಚೆ ಆಗೋವರೆಗೂ ನಮ್ಮ ಆಸ್ಪತ್ರೆ ಕಥೆ ಏನು? ಈಗ ಆರೋಗ್ಯ ಸಚಿವರು ಇಲ್ಲ, ಈಗ ಇರೋನು ವಾಪಸ್ ಕಳ್ಸಕ್ ಹೇಳಿ ಅಧ್ಯಕ್ಷರೇ. ಅದನ್ನ ಈಗ ಆರೋಗ್ಯ ಸಚಿವರು ಇಲ್ಲ. ಅಲ್ಲ, ನೀವು ಆದೇಶ ಹೇಳ್ಬೇಕು ಅಧ್ಯಕ್ಷರೇ, ಈ ತರ ಅಂದ್ರೆ ಹೇಗಿದು? ನೋಡ್ಬೇಕಲ್ಲ ಸರ್, ಸರ್ಕಾರದ ಮಂತ್ರಿಗಳಿದ್ದಾರೆ, ಅವರು ಇಲ್ಲ ಅಧ್ಯಕ್ಷರೇ, ಟ್ರೈಡ್ ಅಲ್ಲಿ ನಮ್ಮ ಡಾಕ್ಟರ್ಸ್ ವಾಪಸ್ ತಗೊಂಡಿದ್ರೆ ವಾಪಸ್ ಕಳಿಸ್ಕೊಡಿ. ಸರ್ಕಾರ ಇಲ್ಲ. ಅಲ್ಲ, ಈಗ ಖಾಲಿ ಕಂಡಕ್ಷನ್ ನಿಮ್ ಕೊಡ್ಲಾ ಅವ್ರು ಕೊಡ್ಲಾ ಯಾರು ಹೇಳಿ? ಎಲ್ಲರಿಗೊಂದು ಕೊಟ್ಟು ಬಿಡಿ. ಸರ್, ಡಿಸ್ಕಷನ್ ಮುಗ್ದಿಲ್ಲ, ಇದೆ ಅಂತ ಸರ್. ಆಯ್ತು, ಹೇಳ್ರಲ್ಲ. ನನ್ ಡಿಸ್ಕಷನ್ ಮುಗ್ದಿಲ್ಲ ಸರ್, ದಯವಿಟ್ಟು ಮುಗಿಸಿ ಇದೊಂದು ನ್ಯಾಯ ಕೊಡಿಸಿ ನಮ್ಗೆ. ಓಕೆ, ನಮ್ CSC ಗಳನ್ನ ಉಳಿಸ್ಕೊಡಿ. HK ಸುರೇಶ್. ಅಯ್ಯೋ ಅಧ್ಯಕ್ಷ, ಅಲ್ಲ ಚರ್ಚೆ ಆಗೋವರೆಗೂ ಇದು ಏನು ತೀರ್ಮಾನ ಇಲ್ವಾ ಇದ್ರದ್ದು? ಆರೋಗ್ಯ ಸಚಿವರು ನಿಮ್ಮ ಹತ್ರ ಮಾತಾಡಕ್ ಹೇಳ್ತೀವಿ. ಅಯ್ಯೋ ಬಗೆಹರಿಯಲ್ಲ ಸರ್. ಅಧ್ಯಕ್ಷರೇ, ನರ್ಸ್ ಮೂಲಕ ಇದು ಒಂದು ಕ್ಷೇತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.